ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಸಮಾವೇಶ. ಜಿಟಿ ದೇವೇಗೌಡರನ್ನ ದೂರ ಇಟ್ಟು ಈ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಅಪ್ಪ ಜೆಡಿಎಸ್ನಿಂದ ದೂರ, ಮಗನ ನೇತೃತ್ವದಲ್ಲಿ ರ್ಯಾಲಿ. ಜಿಟಿ ಹರೀಶ್ ಗೌಡ ಮುಂದಾಳತ್ವದಲ್ಲಿ ಈ ಸಮಾವೇಶ ಆಗ್ತಾ ಇರೋದು. ಆದ್ರೆ ಅಪ್ಪನನ್ನ ದೂರ ಇಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ ಹಲವರು ಭಾಗಿ. ಭೋಗಾದಿಯ ಭೋಗನಂದೀಶ್ವರ ದೇವಾಲಯದ ಬಳಿ ಈ ಸಮಾವೇಶ. ಬ್ಯಾನರ್, ಕಟ್ಔಟ್ ಎಲ್ಲದರಲ್ಲೂ ಕೂಡ ಜಿಟಿಡಿ ಫೋಟೋ ಮಾಯ ಆಗಿದೆ. ಸಮಾವೇಶದಲ್ಲಿ ಎಚ್ ಡಿ ರೇವಣ್ಣ ಫೋಟೋಗೂ ಕೊಡಲಾಗಿದೆ. ದಳಪತಿಗಳ ನಡೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಆ ಪೋಸ್ಟರ್ಗಳನ್ನ ಗಮನಿಸ್ತಾ ಇದ್ದೀವಿ. ಜಿಟಿಡಿ ದೂರ ಇಟ್ಟು ಜಿಟಿಡಿ ಮಗನ ನೇತೃತ್ವದಲ್ಲಿ ಮಾಡ್ತಾ ಇರುವಂತಹ ಈ ಸಮಾವೇಶ ವೆರಿ ಇಂಟ್ರೆಸ್ಟಿಂಗ್. ಅಪ್ಪ ಜೆಡಿಎಸ್ನಿಂದ ದೂರ ಆಗಿದ್ರೆ ಮಗನ ನೇತೃತ್ವದಲ್ಲಿ ರ್ಯಾಲಿ. ಎಚ್ಡಿಕೆ, ನಿಖಿಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಭೋಗಾದಿಯ ಭೋಗನಂದೀಶ್ವರ ದೇವಾಲಯದ ಬಳಿ ಆಗ್ತಾ ಇರುವಂತಹ ಸಮಾವೇಶ ಇದು. ಯಾವ ಬ್ಯಾನರ್ಲಾಗಲಿ, ಯಾವ ಕಟೌಟ್ನಲ್ಲಾಗಲಿ ಜಿಟಿಡಿ ಫೋಟೋ ಇಲ್ಲ. ಶಾಸಕ ಜಿಟಿಡಿ ಫೋಟೋ ಮಾಯ ಆಗಿದೆ, ಅವರನ್ನ ದೂರ ಇಡಲಾಗಿದೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಎಚ್ ಡಿ ರೇವಣ್ಣ ಫೋಟೋಗೂ ಕೂಡ ಕೊಟ್ಟಿದ್ದಾರೆ. ನಿಖಿಲ್ ಬಂದಿದ್ದಾರೆ. ಜಿಟಿಡಿ ಪುತ್ರನ ನೇತೃತ್ವದಲ್ಲಿ ರ್ಯಾಲಿ ಆಯಿತು. ಆದರೆ ಅಪ್ಪನನ್ನ ದೂರ ಇಟ್ಟಿದ್ದಾರೆ. ಪೋಸ್ಟರ್ನಿಂದಲೂ ದೂರ, ಕಾರ್ಯಕ್ರಮದಿಂದಲೂ ಕೂಡ ದೂರ. ಜಿಟಿಡಿ ಹಂಗ್ ನೋಡಕ್ ಹೋದ್ರೆ ಜೆಡಿಎಸ್ನಲ್ಲಿದ್ರೂ ಕೂಡ ಇಲ್ಲದಂತೆ ದೂರವಾಗೇ ಉಳಿದಿದ್ದಾರೆ. ಮಾನಸಿಕವಾಗಿಯೂ ಕೂಡ ದೂರವಾಗೇ ಇದ್ದಾರೆ. ಆದರೆ ಶಾಸಕರಾಗಿರೋದ್ರಿಂದ ಅವರನ್ನ ಇಲ್ಲಿ ಒಳಗೊಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರಾ ಈ ಸಮಾವೇಶದಲ್ಲಿ ಅಂತ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ದೂರ ಇಡಲಾಗಿದೆ. ಜೊತೆಗೆ ರೇವಣ್ಣ ಫೋಟೋಗೂ ಕೊಡಲಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಆದಂತಹ ನಡೆ ದಳಪತಿಗಳಿಂದ. ಜಿಟಿ ಹರೀಶ್ ಗೌಡ ಮುಂದಾಳತ್ವದಲ್ಲಿ ಆಗ್ತಾ ಇರುವಂತಹ ಸಮಾವೇಶ. ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಆದರೆ ಜಿಟಿಡಿ ಫೋಟೋನೂ ಮಾಯ, ಅವರನ್ನು ಕೂಡ ದೂರ ಇಡಲಾಗಿದೆ. ಬ್ಯಾನರ್ ಆಗಲಿ, ಕಟ್ಔಟ್ ಆಗಲಿ ಎಲ್ಲೂ ಇಲ್ಲ. ಜೆಡಿಎಸ್ನ ಬೆಳವಣಿಗೆ ನಾವು ನೋಡ್ತಾರೆ ಬರ್ತಾ ಇದ್ದೀವಿ. ಹಲವು ದಿನಗಳಿಂದಲೂ ಕೂಡ ಜಿಟಿಡಿ ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ಕಾಣಿಸ್ಕೊಡಲ್ಲ. ಹಾಗಂತ ಅಧಿಕೃತವಾಗಿ ಪಕ್ಷದಿಂದ ಹೊರ ಬಂದಿಲ್ಲ. ಆದರೆ ಯಾವ ಕಾರ್ಯಕ್ರಮ ಇರಲಿ, ಯಾವುದೇ ನಿಲುವಿರಲಿ, ಪಕ್ಷದ ಪ್ರಮುಖ ನಿರ್ಧಾರ ಇರಲಿ, ಅದು ಯಾವುದರಲ್ಲೂ ಕೂಡ ಜಿಟಿಡಿ ಪಾತ್ರವೂ ಇರಲ್ಲ. ಅಂತರವನ್ನು ಕಾಯ್ದುಕೊಳ್ತಾರೆ. ಈಗ ಜೆಡಿಎಸ್ ಕೂಡ ತನ್ನ ಕಾರ್ಯಕ್ರಮಗಳಲ್ಲಿ ಜಿಟಿಡಿಯನ್ನು ದೂರ ಇಡಿದೆ. ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಜೆಡಿಎಸ್ನ ಸಮಾವೇಶದಲ್ಲಿ ಜಿಟಿಡಿ ಫೋಟೋ ಇಲ್ಲ, ರೇವಣ್ಣ ಫೋಟೋ ಇಲ್ಲ, ಆದರೆ ಜಿಟಿಡಿ ಪುತ್ರನ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ರ್ಯಾಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಜೆಡಿಎಸ್ನ ನಡೆ ಏನ್ ಹೇಳ್ತೀರಿ ಬೆಳವಣಿಗೆ ಕುರಿತಂತೆ? ಪ್ರತಿಮಾ, ಖಂಡಿತವಾಗಿಯೂ ಜನರೊಂದಿಗೆ ಜೆಡಿಎಸ್ ಅನ್ನೋ ಒಂದು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜಿಟಿ ದೇವೇಗೌಡರ ಸ್ವಕ್ಷೇತ್ರ ಆಗಿದ್ರು ಸಹ ಜಿಟಿ ದೇವೇಗೌಡರಿಗೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಂತ ಮನ್ನಣೆ ನೀಡಿಲ್ಲ. ಇದರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರ ಪುತ್ರ ಜಿಟಿ ಹರೀಶ್ ಗೌಡ ನೇತೃತ್ವದಲ್ಲೇ ಈ ಒಂದು ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಇಲ್ಲಿ ಫ್ಲೆಕ್ಸ್ ಗಳೇನು ರಾರಾಜಿಸ್ತಾ ಇದಾವೆ. ಅದರಲ್ಲೂ ವೇದಿಕೆ ಹಿಂಭಾಗದಲ್ಲಿ ಮುಖ್ಯವಾದಂತಹ ಒಂದು ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ಆ ಒಂದು ಫ್ಲೆಕ್ಸ್ ನಲ್ಲೂ ಸಹ ಜಿಟಿ ದೇವೇಗೌಡರ ಫೋಟೋಗೆ ಕೋಕನ್ನ ಕೊಡಲಾಗಿದೆ. ಇದರ ಜೊತೆಗೆ ಮತ್ತೊಂದು ಕುತೂಹಲಕಾರಿ ವಿಚಾರ ಅಂತ ಹೇಳಿದ್ರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಭಾವಚಿತ್ರಕ್ಕೂ ಸಹ ಇಲ್ಲಿ ಕೋಕನ್ನ ಕೊಡಲಾಗಿದೆ. ಜಿಟಿ ದೇವೇಗೌಡ ಅವರದ್ದು ನಿರೀಕ್ಷೆ ಇತ್ತು. ಯಾಕಂದ್ರೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಿಂದಲೂ ಅಂದ್ರೆ ಜೆಡಿಎಸ್ ನ ಯಾವುದೇ ಕಾರ್ಯಕ್ರಮದಲ್ಲಿ ಜಿಟಿ ದೇವೇಗೌಡರು ಭಾಗವಹಿಸ್ತಾ ಇರಲಿಲ್ಲ. ಎಲ್ಲ ಕಾರ್ಯಕ್ರಮದಿಂದಲೂ ಸಹ ದೂರ ಉಳಿದಿದ್ರು. ಇದರ ಜೊತೆಗೆ ಖುದ್ದು ಎಚ್ ಡಿ ಕುಮಾರಸ್ವಾಮಿಯ ಈ ಬಗ್ಗೆ ಪತ್ರಿಕಾಗೋಷ್ಠಿಯ ನಡೆಸಿ ಜಿಟಿ ದೇವೇಗೌಡರಿಗೆ ನಮ್ಮ ಜೊತೆ ಇಲ್ಲ ಅಂತೇಳಿ ಒಂದು ಅಧಿಕೃತ ಘೋಷಣೆಯನ್ನು ಸಹ ಮಾಡಿದ್ರು. ಇದರ ಬೆಳವಣಿಗೆ ನಡುವೆ ಜಿಟಿ ದೇವೇಗೌಡರು ಖುದ್ದು ಹೋಗಿ ಜೆಡಿಎಸ್ ಎಚ್ ಡಿ ದೇವೇಗೌಡರನ್ನು ಸಹ ಭೇಟಿ ಮಾಡಿ ಬಂದಿದ್ರು. ಇದಾದ ನಂತರ ಎಲ್ಲೋ ಒಂದು ಕಡೆ ಇರುಸುಮುರುಸುಗಳು ದೂರ ಆಗ್ತದೆ, ಒಂದಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವರೇ ಕ್ಷೇತ್ರದಲ್ಲಿ ಸಮಾವೇಶ ನಡೆಸಿ ಅವರ ಮಗನ ನೇತೃತ್ವದಲ್ಲಿ ಸಮಾವೇಶ ನಡೆಸಿ ಅವರ ಫೋಟೋಗಳಿಗೆ ಕೊಕ್ಕನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮಾಜಿ ಸಚಿವ ರೇವಣ್ಣ ಅವರ ಫೋಟೋಗಳಿಗೂ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.